ತಪ್ಪುಗಳು ಮಾಡಿದ್ರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಇದೆ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ, ಯಾರನ್ನೂ ರಕ್ಷಣೆ ಮಾಡಲ್ಲ. ಕೇಂದ್ರ ಲೋಕಸೇವಾ ಆಯೋಗ ಇದೆಯಲ್ಲ, ಅಲ್ಲಿ ಪರೀಕ್ಷೆ ಯಾವ ತರ ಕಂಡಕ್ಟ್ ಮಾಡ್ತಾರೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕಂಡಕ್ಟ್ ಮಾಡಲಿಕ್ಕೆ ನಾನು ಮುಕ್ತವಾಗಿದ್ದೇನೆ. ಅಲ್ಲಿಂದ ಸರ್ಟಿಫಿಕೇಟ್ ಮಾಡಿ ನಮ್ಮ ಇದರಲ್ಲಿ ಪ್ರತಿಷ್ಠೆ ಏನಿಲ್ಲ. ಒಟ್ಟಾರೆಯಾಗಿ ಲೋಕಸೇವಾ ಆಯೋಗ ಬದಲಾವಣೆ ಆಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಿಲ್ಲಬೇಕು, ಸೇವಾ ಮನೋಭಾವ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಜನರ ಸೇವೆ ಮಾಡಲಿಕ್ಕೆ ಬದ್ಧತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಪ್ರಾಮಾಣಿಕತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು. ನಾವು ಈ ಸುಧಾರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಬಹಳ ಈಗಾಗಲೇ ಸ್ಪಷ್ಟಪಡಿಸಿದಂತೆ ಲೋಕಸೇವಾ ಆಯೋಗಕ್ಕೆ ನಾನೇ ಆದೇಶ ಕೊಡಕ್ಕೆ ಬರಲ್ಲ. ನಾನು ಅಧಿಕಾರಿಗಳ ಮೇಲೆ ಕ್ರಮ ತಗೋಬಹುದು, ಸೂಚನೆ ಕೊಡಬಹುದು, ತಪ್ಪುಗಳು ಮಾಡಿದ್ರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಇದೆ. ಮೆಂಬರ್ಗಳನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಇಲ್ಲ. ಸೊ ಬಹುಶಃ ನಿಮ್ಮ ಕಳಕಳಿ ಏನಿದೆ, ಸುಧಾರಣೆ ಆಗಬೇಕು ಅಂತಕ್ಕಂಥ ಕಳಕಳಿ ಏನಿದೆ, ಯಾರಿಗೂ ಅನ್ಯಾಯ ಆಗಬಾರ್ದು. ಈಗ 384 ಜನ ಏನು ಆಯ್ಕೆ ಮಾಡ್ತಾ ಇದ್ದೀರಾ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಏನಿದೆ, ಸುಮಾರು 1,36,000 ಅಭ್ಯರ್ಥಿಗಳು ಅಪಿಯರ್ ಆಗಿದಾರಲ್ಲ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾರು ಸೆಲೆಕ್ಟ್ ಆಗ್ತಾರೆ ಅದು ಬೇರೆ ವಿಚಾರ. ಅವ್ರಿಗೆ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಡೀಬಾರ್ದು ಅಂತಕ್ಕಂಥ ಕಳಕಳಿ ಏನಿದೆ, ನಮಗೂ ಕೂಡ ಆ ಕಳಕಳಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಾಳೆ KIT ಏನು ಆರ್ಡರ್ಸ್ ಆಗ್ತದೆ ನೋಡ್ಕೊಂಡು ಅದರಂತೆ ಸರ್ಕಾರ ನಡ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ, ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಭಾಪತಿಗಳೇ, ಒಂದು ನಿಮಿಷ. ವಿರೋಧ ಪಕ್ಷ ನಾಯಕ. ಮಾನ್ಯ ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಲೋಕಸೇವಾ ಆಯೋಗದ ವಿಚಾರದಲ್ಲಿ ಸ್ಪಷ್ಟವಾದ ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಖ್ಯಾತಿಯನ್ನ ಹೊಂದಿದ್ದ ಈ ಲೋಕಸೇವಾ ಆಯೋಗ ಈಗ ಕುಖ್ಯಾತಿಗೆ ಹೆಸರಾಗಿದೆ ಅನ್ನೋದನ್ನ ನೀವಾಗ್ಲಿ ನಾವಾಗ್ಲಿ ಅಲ್ಲಗೊಳಿಯುವಂಥ ಪರಿಸ್ಥಿತಿಯಲ್ಲಿಲ್ಲ. ಅದು ಮನೆ ಮಾತಾಗೋಗಿದೆ. ಇದು ಆಗಬಾರ್ದಿತ್ತು. ಯಾಕೆಂತಂದ್ರೆ 30-35 ವರ್ಷಗಳ ಸೇವೆಗಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೊರಗಡೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಭ್ರಷ್ಟಾಚಾರಗಳು ಅಂತಕ್ಕಂಥ ವಿಚಾರ ಬರಬಾರ್ದು. ಯಾಕೆಂದ್ರೆ ಮುಂದುವರೆದು ಅದೇ ಕಸುಬನ್ನ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿಬಿಡ್ತಾರೆ. ಅದು ಲೈಸೆನ್ಸ್ ಕೊಟ್ಟಂಗೆ ಆಗ್ಬಿಡ್ತದೆ. ಅದು ಆಗಬಾರ್ದಾಗಿ. ಅಲ್ಲ, ಇನ್ನೊಂದು ನಾರಾಯಣ ಸ್ವಾಮಿ ಹೇಳ್ಬಿಡ್ತೀನಿ. ಇನ್ನೊಂದು, ನಾನು ಕೇಂದ್ರ ಲೋಕಸೇವಾ ಆಯೋಗ ಇದೆಯಲ್ಲ, ಅಲ್ಲಿ ಪರೀಕ್ಷೆ ಯಾವ ತರ ಕಂಡಕ್ಟ್ ಮಾಡ್ತಾರೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕಂಡಕ್ಟ್ ಮಾಡಲಿಕ್ಕೆ ನಾನು ಮುಕ್ತವಾಗಿದ್ದೇನೆ. ಅಲ್ಲಿಂದ ಸರ್ಟಿಫಿಕೇಟ್ ಮಾಡಿಕೊಂಡೆ. ಬಹಳ ಸಂತೋಷ. ಆದರೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಲೋಕಸೇವಾ ಆಯೋಗ ಸರಿ, ತಾವು ಹೇಳಿದಂತೆ ಯಾರ ಒಬ್ಬರ ಕಂಟ್ರೋಲಲ್ಲಿ ಅದು ಇರಲೇಬೇಕಲ್ಲ. ತಾವು ಹೇಳಿದ್ರಿ ನಾವು ಯಾರನ್ನು ತೆಗಿಯಕ್ಕೆ ಬರೋದಿಲ್ಲ. ಒಂದು ಸಮಯ ತಪ್ಪು ಮಾಡಿದವರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬೋದು.
ಮೆಂಬರ್ಗಳನ್ನ ಲೋಕಸೇವಾ ಮೆಂಬರ್ಗಳನ್ನ, ಅದೇ ಮೆಂಬರ್ಗಳನ್ನ, ಅಧಿಕಾರಿಗಳನ್ನಲ್ಲ. ಅಲ್ಲಲ್ಲ, ಅವ್ರನ್ನಲ್ಲ, ಅಧಿಕಾರಿಗಳನ್ನ ನೀವು ಕಂಟ್ರೋಲ್ ಮಾಡಬಹುದು. ಆದ್ರೆ ಸದಸ್ಯರನ್ನ ನೀವು ಬ್ಲಾಕ್ ಲಿಸ್ಟ್ ಮಾಡಬಹುದೇ ಹೊರತು ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸಾರಿ, ಭಾಷಾಂತಕಾರ. ಓಕೆ, ಪರೀಕ್ಷೆ ಮಾಡೋದು. ಆದ್ರೆ ಅವರ ಮೇಲೂ ಕೂಡ ಯಾರ್ದಾದ್ರೂ ಕಂಟ್ರೋಲ್ ಇರಬೇಕಲ್ಲ. ಇಲ್ಲಂತಂದ್ರೆ ಇದು ಖ್ಯಾತಿಯ ಬದಲು ಕುಖ್ಯಾತಿಯೇ ಆಗ್ತದೆ. ಅದು ಒಂದು. ನೀವು ತರ್ಜುಮೆ ವಿಷಯ ಹೇಳಿದ್ರಿ. ತರ್ಜುಮೆ ಗೌಪ್ಯತೆಯನ್ನ ಕಾಪಾಡುವ ದೃಷ್ಟಿಯಲ್ಲಿ ಇಂಗ್ಲಿಷ್ನಲ್ಲಿ ಮಾಡಿ ಇದು ಪ್ರಶ್ನೆ ಪತ್ರಿಕೆಯನ್ನ ಕನ್ನಡಕ್ಕೆ ತರ್ಜುಮೆ ಏನು ಮಾಡಿದ್ದಾರೆ ಅಂತಂದ್ರೆ ಗೂಗಲ್ ಮೊರೆ ಹೋಗಿದ್ದಾರೆ ಅವರು. ಇದು ಕನ್ನಡ ಪಂಡಿತರನ್ನ ಇಟ್ಕೊಂಡು ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದರಿಂದಾಗಿ ಇಲ್ಲೇನಾಗಿದೆ, ಗೂಗಲ್ನ ಮೊರೆ ಹೋದಾಗ ಕನ್ನಡಕ್ಕೂ ಆಂಗ್ಲ ಭಾಷೆಗೂ ವ್ಯತ್ಯಾಸಗಳು ಬಹಳ ಆಗಿದೆ. ತಪ್ಪುಗಳು ಅಲ್ಲೇ ಬಂದಿರ್ತಕ್ಕಂಥ. ತಮ್ಮ ಬಳಿ ಬಂದು ಅಭ್ಯರ್ಥಿಗಳು ಕೇಳ್ಕೊಂಡ್ರು, ತಾವು ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮೊದಲು ಏನ್ ಮಾಡಿದ್ರಿ, ಪರೀಕ್ಷೆ ಮಾಡಿಸಿದ್ರಿ, ಇನ್ನೊಂದು ಮರು ಪರೀಕ್ಷೆ ಮಾಡಿಸಿದ್ರಿ. ಚರ್ಚೆ ಮಾಡಿದೆ, ಚರ್ಚೆ ಮಾಡಿ ಸೂಚನೆ ಕೊಟ್ರಿ. ಆಯ್ತು, ಆ ತಪ್ಪುಗಳು ಮತ್ತು ಅದೇ ಆಯ್ತು ಮತ್ತು ಹೆಚ್ಚಾಯ್ತು. ಈಗ ನೀವು ಪರಿಶೀಲನೆ ಮಾಡಿಸಿ ಅವರಿಗೆ ಅದಕ್ಕೆ ಪರಿಹಾರವಾಗಿ ಅಂಕಗಳನ್ನ ಕೊಡಿಸಿದ್ರಿ. 100 ಅಭ್ಯರ್ಥಿಗಳಿದ್ರೆ ಅದರಲ್ಲಿ ನೀವು 100 ಅಭ್ಯರ್ಥಿಗಳಿಗೆ ಈಗ 6 ಮಾರ್ಕೋ 10 ಮಾರ್ಕೋ ಎಷ್ಟು ನಾನು ಕೊಡ್ಲಿಲ್ಲ, ಕೊಡಿಸಿದ್ರಿ ಎಂದೆ? ಇಲ್ಲ, ಕೊಡಿಸೂ ಇಲ್ಲ, ಸಲಹೆ ಕೊಟ್ರು. ಅವರು ಸದನನೇ ಒಂದು ತಜ್ಞರ ಸಮಿತಿ ಮಾಡ್ಕೊಂಡು ಲೋಕಸೇವಾ ಆಯೋಗದವ್ರೆ ಅವರ ಶಿಫಾರಸಿನ ಮೇಲೆ ಮಾಡಿದ್ರು. ಅದೇ ಮಾಡಿದ್ರಿ, ಬಟ್ ವ್ಯತ್ಯಾಸ ಏನೂ ಆಗೋದಿಲ್ಲ ಅದರಿಂದ. ಯಾಕೆಂದ್ರೆ ಅದು ಸರಾಸರಿಯಲ್ಲಿ ಬಂದ್ಬಿಡ್ತದೆ. ಇದರಿಂದ ಪಾಸ್ ಆಗೋನು ಫೇಲ್ ಆಗ್ಲಿ, ಫೇಲ್ ಆಗೋನು ಪಾಸ್ ಆಗ್ಲಿ, ಏನೂ ಆಗಲ್ಲ. ಆದ್ರಿಂದ ಸರಿ ಇದ್ದು ಪ್ರಶ್ನೆ ಪತ್ರಿಕೆಯನ್ನ ಅರ್ಥ ಮಾಡ್ಕೊಂಡು ಬರೆದು ಅದು ಸರಿ ಇದ್ರೆ ಅವನಿಗೆ ಮಾರ್ಕ್ ಸಿಕ್ಕಿದ್ರೆ ಉಪಯೋಗ ಆಗತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಈ ಕಾರಣದಿಂದ ದಯಮಾಡಿ ಈಗ ತಾವು ಏನ್ ಹೇಳಿದ್ದೀರಿ, ನಾವು ಆದೇಶ ಕೊಡಕ್ ಬರೋದಿಲ್ಲ, ಸದಸ್ಯರನ್ನ ಕರೆದು ಒಂದು ಸಭೆ ಮಾಡೋಣ, ಮಾತುಕತೆ ಮಾಡೋಣ ಅಂತ ಹೇಳಿದರೆ ಅದನ್ನ ಒಂದು ದಯವಿಟ್ಟು ಮಾಡಿ. ಎರಡನೇದು KAT. ಈಗ ಏನು ಆದೇಶ ಬರ್ತದೋ ಅಲ್ಲಿವರೆಗೂ ನಾವು ಇದು ಏನು ಚರ್ಚೆ ಮಾಡಿದ್ರು ಇದು ವ್ಯರ್ಥವೇ. ಅದು ಆದೇಶ ಬಂದ ನಂತರ ಮರುಪರೀಕ್ಷೆ ಮಾಡುವಂತ ಏನಾದರೂ ಆದೇಶ ಬರುತ್ತೋ ಅಥವಾ ಇದರಲ್ಲೇ ಏನಾದರೂ ಬೇರೆ ರೀತಿಯ ಆದೇಶ ಬರುತ್ತೋ ನೋಡಿ, ತಮಗೆ ಏನು ಸರಿ ಅನಿಸ್ತದೆ ಎಲ್ಲರನ್ನೂ ಕರೆದು ಒಂದು ಸಭೆ ಮಾಡೋದು ಸೂಕ್ತ ಅಂತೇಳಿ ನನ್ನ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.